Hey guys, welcome back. ನೀವಿಲ್ಲಿ ಹೊಸದಾಗಿ ಬಂದಿದ್ರೆ ನನ್ನ ಚಾನಲ್ಗೆ. ನನ್ನ ಹೆಸರು ಸ್ಮಿತಾ. Today's tutorial is going to be in Kannada. Kannada is a South Indian language and it's the language that I speak at home. If you don't understand the language, you can turn on the closed captioning for English translations. Instructions to turn on the CC is in the description box below. ಸೊ ಸಾಕಷ್ಟು ಹಬ್ಬಗಳು ಬರ್ತಿದೆ, ಅದಕ್ಕೆ ನಾನು ನಿಮಗೆ ಹೇಗೆ ಒಂದು ಸಿಂಪಲ್ ಲುಕ್ನ ಎಲಿಗೆಂಟಾಗಿ ಮಾಡ್ಬೋದು, ಜಾಸ್ತಿ ಐ ಶ್ಯಾಡೋಸ್ ಆರ್ ಮೇಕಪ್ ಯೂಸ್ ಮಾಡದೆ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಮಾಯ್ಶ್ಚರೈಸರಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಇಸ್ ಅವಿನೋ. ಅದು ಸ್ಕಿನ್ನ ಭಾಳ ಸ್ಮೂತ್ ಔಟ್ ಮಾಡುತ್ತೆ. ನೆಕ್ಸ್ಟ್ ನಾನು ಒಂದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಇದರದ್ದು ಅವಶ್ಯಕತೆ ಏನು ಅಂದರೆ ನಿಮಗೆ ಒಂದು ಸ್ಟಿಕ್ಕಿ ಬೇಸ್ ಫಾರ್ಮ್ ಆಗುತ್ತೆ ಫೇಸ್ ಮೇಲೆ. ಸೊ ಎನಿ ಫೌಂಡೇಶನ್ ಅಥವಾ ಎನಿ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ಇದ್ರ ಮೇಲೆ ಅದು ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಆಗುತ್ತೆ, ಯಾಕೆಂದರೆ ಆ ಸ್ಟಿಕ್ಕಿ ಬೇಸ್ ಮೇಲೆ ಅಂಟ್ಕೊಳ್ಳುತ್ತೆ ಅದು. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ವೆಟ್ ಆ್ಯಂಡ್ ವೈಲ್ಡ್ ಕವರ್ ಆಲ್ ಪ್ರೈಮರ್. ಹಬ್ಬಗಳ ಟೈಮಲ್ಲಿ ನಾನು ಫೌಂಡೇಶನ್ ಯೂಸ್ ಮಾಡಲ್ಲ, ಯೂಶಲಿ ಜಸ್ಟ್ ಕನ್ಸೀಲರ್ ಯೂಸ್ ಮಾಡ್ತೀನಿ, ಡಾರ್ಕ್ ಸರ್ಕಲ್ಸ್ ಆ್ಯಂಡ್ ಪ್ಯಾಚಸ್ನ ಕನ್ಸೀಲ್ ಮಾಡೋಕ್ಕೆ. ಬಟ್ ಯಾರೋ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಥವಾ ಯಾರ್ದೋ ಮನೆಗೆ ಹೋಗ್ತಾ ಇದ್ದೀನಿ ನಾನು, ಏನೋ ಒಂದು ಗೆಟ್ ಟುಗೆದರ್ ಇದೆ ಅಂದಾಗ ನಾನು ಒಂದು ಲೈಟ್ ವೆಯ್ಟ್ ಫೌಂಡೇಶನ್ ಪ್ರಿಫರ್ ಮಾಡ್ತೀನಿ. ಇವತ್ತು ಯೂಸ್ ಮಾಡ್ತಾ ಇರೋದು ನಾನು ಲಾರಿಯಲ್ ಫ್ರೆಶ್ ವೇರ್. ಇದ್ರ ಶೇಡು 475 ವಿಚ್ ಇಸ್ ಸನ್ ಬೇಜ್. ಇದನ್ನು ನಾನು ಒಂದು ಫ್ಲಾಟ್ ಟಾಪ್ ಕಬೂಕಿ ಬ್ರಷಲ್ಲಿ ಹಚ್ಕೊಳ್ತಾ ಇದ್ದೀನಿ, ಬಿಕಾಸ್ ಅದರಲ್ಲಿ ಭಾಳ ಬೇಗ ಆಗುತ್ತೆ. ಆಮೇಲೆ ಕಣ್ಣು ಸುತ್ತಲಿರೋ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡೋಕ್ಕೆ ನಾನೊಂದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ಕಾಗಿರುತ್ತೆ ಫೌಂಡೇಶನ್ಗಿಂತ. ನಾನು ಯೂಸ್ ಮಾಡ್ತಾ ಇರೋದು ಕಲರ್ ಪಾಪ್ ನೋ ಫಿಲ್ಟರ್ ಕನ್ಸೀಲರ್ ಇನ್ ಮೀಡಿಯಮ್ 28. ಇದನ್ನು ನಾನು ಬ್ಲೆಂಡ್ ಔಟ್ ಮಾಡೋಕ್ಕೆ ಒಂದು ವೆಟ್ ಆಗಿರೋ ಬ್ಯೂಟಿ ಸ್ಪಂಜನ್ನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇಡೀ ಫೇಸ್ನ ಸೆಟ್ ಮಾಡೋಕ್ಕೆ ನಾನೊಂದು ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಏರ್ ಸ್ಪನ್ ಟ್ರಾನ್ಸ್ಲೂಸೆಂಟ್ ಲೂಸ್ ಪೌಡರ್. ನೀವು ಯಾವುದೇ ಲೂಸ್ ಪೌಡರ್ ಯೂಸ್ ಮಾಡ್ಕೋಬೋದು. ಫಸ್ಟ್ ಎಲ್ಲಿ ಕನ್ಸೀಲರ್ ಯೂಸ್ ಮಾಡಿದ್ನೋ ಅಲ್ಲಿ ಸೆಟ್ ಮಾಡ್ತೀನಿ, ಯಾಕೆಂದರೆ ಕನ್ಸೀಲರ್ ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ. ಅದಾದಮೇಲೆ ಫುಲ್ ಫೇಸ್ ನಾನು ಭಾಳ ಲೈಟಾಗಿ ಇದೇ ಪೌಡರಲ್ಲಿ ಸೆಟ್ ಮಾಡ್ತೀನಿ. ನನ್ನ ಐಬ್ರೋಸ್ ಭಾಳ ಥಿಕ್ ಆ್ಯಂಡ್ ಡಾರ್ಕ್ ಆಗಿದೆ. ಕೆಲವು ಸಲ ಸಾರೀಸ್ ಅಥವಾ ಟ್ರೆಡಿಷ್ನಲ್ ವೇರ್ ಜೊತೆ ಸ್ವಲ್ಪ ಹಾರ್ಶಾಗಿ ಕಾಣುತ್ತೆ. ಸೊ ಅದ್ರ ಟೋನ್ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ನಾನು ಬೆನಿಫಿಟ್ದು 3D ಬ್ರೌ ಟೋನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಶೇಡ್ ಇರೋದು 4. ಸೊ ಇದು ಹಚ್ಕೊಂಡ್ರೆ ಸ್ವಲ್ಪ ಲೈಟನ್ ಮಾಡುತ್ತೆ ಬ್ರೌಸ್ನ. ಇದಾದಮೇಲೆ ಎಲ್ಲಿ ಸ್ಪಾರ್ಸ್ ಏರಿಯಾಸ್ ಇದೆಯೋ ಅಲ್ಲಿ ಮಾತ್ರ ನಾನು ಫಿಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೆನ್ಸಿಲ್ ಯೂಸ್ ಮಾಡ್ತಾ ಇರೋದು ಬೆನಿಫಿಟ್ದು ಗೂಫ್ ಪ್ರೂಫ್ ಬ್ರೌ ಪೆನ್ಸಿಲ್ ಇನ್ ಶೇಡ್ 6. ಹಬ್ಬಗಳ ಟೈಮಲ್ಲಿ ನಾನು ಯೂಶ್ಲಿ ಭಾಳ ಸಿಂಪಲ್ ಆಗಿರೋ ಐ ಮೇಕಪ್ ಮಾಡ್ತೀನಿ, ಅದನ್ನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಫೋಕ್ಲೋರ್ದು ಪ್ಯಾರಿಸ್ ಐ ಶ್ಯಾಡೋ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟ್ರಾನ್ಸಿಷನ್ಗೆ ಒಂದು ಬ್ರೌನ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಎಲೀಸೆ, ಲೈಕ್ ಶಾನ್ಸ್ ಎಲೀಸೆ. ಇದನ್ನು ಒಂದು ಫ್ಲಫಿ ಬ್ರಷಲ್ಲಿ ತೊಗೊಂಡು, ಈ ಫ್ಲಫಿ ಬ್ರಷ್ ಆ್ಯಕ್ಚುಲಿ ಎಲ್ಫ್ದು ಕನ್ಸೀಲರ್ ಬ್ರಷ್, ನಾನು ಬ್ಲೆಂಡಿಂಗ್ ಬ್ರಷ್ ಥರ ಯೂಸ್ ಮಾಡ್ತೀನಿ. ಇದನ್ನು ಫಸ್ಟ್ ಔಟ್ ಕಾರ್ನರಲ್ಲಿ ಶುರು ಮಾಡಿಕೊಂಡು ಅಲ್ಲಿಂದ ನಾನು ಇಡೀ ಕ್ರೀಸ್ ಆಮೇಲೆ ಲಿಡ್ ಮೇಲೆ ಬ್ಲೆಂಡ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಶೇಡನ್ನು ಒಂದು ಸ್ಮಾಲ್ ಫ್ಲಫಿ ಬ್ರಷಲ್ಲಿ ತೊಗೊಳ್ತಾ ಇದ್ದೀನಿ. ಇದು ಕೋಸ್ಟಲ್ ಸೆಂಟ್ಸ್ದು ಡಿಫೈನರ್ ಬ್ರಷ್. ಇದರಲ್ಲಿ ನಾನು ಇಡೀ ಲೋವರ್ ಲ್ಯಾಶ್ ಲೈನ್ನ ಸ್ಮೋಕ್ ಔಟ್ ಮಾಡ್ತೀನಿ. ನೆಕ್ಸ್ಟ್ ಈ ಬ್ರೌನ್ ಶೇಡ್ ತೊಗೊಳ್ತಾ ಇದ್ದೀನಿ. ಇದ್ರ ಹೆಸರು ವಿಯಾ ಹೌಸ್. ಇದನ್ನು ನನ್ನ ಫಿಂಗರಲ್ಲಿ ಇಡೀ ಲಿಡ್ ಮೇಲೆ ಹಚ್ಕೊಳ್ತೀನಿ. ಇದು ಫಾಯಿಲ್ಡ್ ಐ ಶ್ಯಾಡೋ, ಸೊ ನೀವು ಬೆಳ್ಳಲ್ಲಿ ಹಚ್ಕೊಂಡ್ರೆ ಜಾಸ್ತಿ ಪಿಗ್ಮೆಂಟೇಷನ್ ಕಾಣುತ್ತೆ. ಇದರಲ್ಲಿ ಗೋಲ್ಡ್ದು ಇರೋಡಿಸೆನ್ಸು ಇದೆ, ಸೊ ಭಾಳ ಚೆನ್ನಾಗಿ ಶೈನು ಆಗುತ್ತೆ. ಐಬ್ರೋಸ್ ಅಡಿಗೆ ಹೈಲೈಟ್ ಮಾಡೋಕ್ಕೆ ವರ್ಸಾಯ್ ಅಂದ್ಬಿಟ್ಟು ಒಂದು ಲೈಟ್ ಮ್ಯಾಟ್ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಐಲೈನರ್ ಹಚ್ಕೊಳ್ತಾ ಇದ್ದೀನಿ. ಇದು O2O ವಾಟರ್ ಪ್ರೂಫ್ ಐಲೈನರ್. ಭಾಳ ಚಿಕ್ಕದಾಗಿ ಹಚ್ಕೊಳ್ತಿದ್ದೀನಿ, ಯಾಕೆಂದರೆ ನಂಗೆ ಹುಡೆಡ್ ಐಸ್ ಇದೆ. ಆ್ಯಂಡ್ ವಾಟರ್ ಲೈನಲ್ಲಿ ನಾನೊಂದು ಕಪ್ಪು ಐ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಾರ್ಡಾನ ಈಸಿ ಲೈನರ್ ಇನ್ ಬ್ಲ್ಯಾಕ್. ನೀವು ಯಾವುದೇ ಕಣ್ಣು ಕಪ್ಪು ಅಥವಾ ಕಪ್ಪುಗಿರೋ ಐ ಪೆನ್ಸಿಲ್ ಯೂಸ್ ಮಾಡ್ಕೋಬೋದು. ಇವತ್ತು ನಾನು ಫಾಲ್ಸ್ ಲ್ಯಾಶಸ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವು ಸಲ ಬರೀ ಮಸ್ಕಾರ ಹಚ್ಕೋತೀನಿ. ನಿಮಗೆ ಫಾಲ್ಸ್ ಲ್ಯಾಶಸ್ ಈಸಿಯಾಗಿ ಹೆಂಗೆ ಹಾಕೊಳ್ಳೋದು ಅಂದ್ಬಿಟ್ಟು ಒಂದು ವಿಡಿಯೋ ನಾನು ಮೇಲೆ ಲಿಂಕ್ ಮಾಡ್ತಾ ಇದ್ದೀನಿ. ನಿಮಗೆ ಕಷ್ಟ ಆಗೋಂಗಿದ್ರೆ ಫಾಲ್ಸ್ ಲ್ಯಾಶಸ್ ಅಟ್ಯಾಚ್ ಮಾಡೋಕ್ಕೆ ಅದು ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಆಮೇಲೆ ನಾನು ಇವತ್ತು ಯೂಸ್ ಮಾಡ್ತಾ ಇರೋ ಲ್ಯಾಶಸ್ ಭಾಳ ನ್ಯಾಚುರಲಾಗಿ ಕಾಣುತ್ತೆ. ಇದು ಬೇಫೋಲಂದು ಫೋಮಿಂಗ್ ಲ್ಯಾಶಸ್.
ಹಬ್ಬಗಳ ಟೈಮಲ್ಲಿ ನಾನೇನು ಜಾಸ್ತಿ ಬ್ರಾನ್ಸಿಂಗ್ ಕಾಂಟೋರಿಂಗ್ ಹೈಲೈಟಿಂಗ್ ಅಂತ ಏನು ಮಾಡಲ್ಲ. ಜಸ್ಟ್ ಬೇಸಿಕ್ ಒಂದು ಲೈಟ್ ಬ್ಲಷ್ ಹಚ್ಕೋತೀನಿ. ಇವತ್ತು ಯೂಸ್ ಮಾಡ್ತಾ ಇರೋದು ಮೇಬಿಲಿನ್ ಮಾಸ್ಟರ್ ಕಾಂಟೋರ್ ಪ್ಯಾಲೆಟಿಂದ ಒಂದು ಲೈಟ್ ಬ್ಲಷ್. ಲಿಪ್ಸ್ಟಿಕ್ಗೆ ಇವತ್ತು ನ್ಯೂಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಅನ್ಡ್ರೆಸ್ಡ್ ಫ್ರಮ್ ರೂಟ್ ಕಾಸ್ಮೆಟಿಕ್ಸ್. ನೀವು ಬೇಕಾದರೆ ರೆಡ್ಸ್ ಅಥವಾ ಡೀಪರ್ ಶೇಡ್ಸು ಯೂಸ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ ನೀವು ಲೈಟರ್ ಶೇಡ್ಸ್ ಅಥವಾ ನ್ಯೂಡ್ ಶೇಡ್ಸ್ ಯೂಸ್ ಮಾಡಿದಾಗ ಸ್ವಲ್ಪ ಯೂತ್ಫುಲ್ ಲುಕ್ ಬರುತ್ತೆ. ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ಮರಿಬೇಡಿ. ಇದು ನಿಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ವೆಟ್ ಆ್ಯಂಡ್ ವೈಲ್ಡ್ ಸೆಟ್ಟಿಂಗ್ ಸ್ಪ್ರೇ. ಈಗ ನಿಮಗೆ ಒಂದು ಕ್ವಿಕ್ಕಾಗಿ ಆಗೋವಂಥ ಹೇರ್ ಸ್ಟೈಲ್ ತೋರಿಸ್ತೀನಿ. ನಿಮಗೆ ಕಮ್ಮಿ ಕೂದಲಿದ್ರೆ ಒಂದು ಜುಟ್ಟು ಹಾಕೋಬೋದು ಹಿಂದೆ, ಅಥವಾ ನಿಮಗೆ ಜಾಸ್ತಿ ಇದ್ದರೆ ಒಂದು ಗಂಟು ಹಾಕೋಬೋದು. ಪರ್ಫೆಕ್ಟಾಗಿರೋದೇನು ಬೇಕಿಲ್ಲ. ಆಮೇಲೆ ನಿಮಗೆ ಕೂದಲು ಅಟ್ಯಾಚ್ ಆಗಿರೋ ರಬ್ಬರ್ ಬ್ಯಾಂಡ್ ಸಿಗುತ್ತೆ, ಸುಮ್ಮನೆ ಅದು ಹಿಂದೆ ಹಾಕೊಂಡು ಬಿಡ್ಬೋದು. ಸೊ 1 ನಿಮಿಷದಲ್ಲಿ ನಿಮ್ಮ ಕೆಲಸ ಆಗೋಗುತ್ತೆ. ಇವತ್ತು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ದು ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಡೆಫಿನೆಟ್ಲಿ ಚೆಕ್ ಮಾಡಿ. ನಾನು ಉಟ್ಕೊಂಡಿರೋ ಸೀರೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬ್ಯಾಂಗ್ಳೂರ್ ವಿಸಿಟ್ ಮಾಡಿದಾಗ ಕೊಂಡ್ಕೊಂಡಿದ್ದು. ಆಮೇಲೆ ನಾನು ಹಾಕೊಂಡಿರೋ ಅಷ್ಟು ಜ್ಯುವೆಲ್ರಿನೂ ನನ್ನ ಕಸಿನ್ದು. ಈ ಟ್ಯುಟೋರಿಯಲ್ಗೋಸ್ಕರ ನಾನು ಅವಳಿಂದ ಬಾರೋ ಮಾಡಿದ್ದೆ. ನಿಮಗೆ ಈ ಟ್ಯುಟೋರಿಯಲ್ ಆಮೇಲೆ ಫೈನಲ್ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಎವ್ರಿ ಮಂಗಳವಾರ ಆಮೇಲೆ ಗುರುವಾರ ಹೊಸ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಎವ್ರಿ ವೀಕ್. ನೀವು ಈ ಲುಕ್ಕನ್ನು ರೀಕ್ರಿಯೇಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಅಕೌಂಟ್ಸಲ್ಲಿ ಟ್ಯಾಗ್ ಮಾಡೋದು ಮರಿಬೇಡಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಸು ಇದೆ. ಐ ಲವ್ ಯು ಗೈಸ್ ಸೋ ಮಚ್ ಆ್ಯಂಡ್ ಐ ವಿಲ್ ಸಿ ಯು ಸೂನ್ ವಿತ್ ಅ ಬ್ರ್ಯಾಂಡ್ ನ್ಯೂ ವಿಡಿಯೋ. ಬೈ ಗೈಸ್.